ನಮಸ್ಕಾರ ಸ್ನೇಹಿತರೆ. ಹಳ್ಳಿಕಾರ್ ಒಡೆಯ ಅಂತ ಈ ಒಂದು ಬಿರುದು ಕೊಟ್ಟಿದ್ದಕ್ಕೆ ಕೆಲವೊಂದು ಜನ ತುಂಬಾ ಉರ್ಕೊಂಡು ಹೆವಿ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ. ವರ್ತೂರು ಸಂತೋಷ್ ಅವ್ರಿಗೆ ತುಂಬ ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕೆಲವರು ಅದ್ರ ಸಲುವಾಗಿ ವರ್ತೂರು ಸಂತೋಷರು ಫುಲ್ ಗರಮ್ ಆಗಿ ಹಿಗ್ಗ ಮುಗ್ಗ ಕ್ಲಾಸ್ ತೊಗೊಂಡಿದ್ದಾರೆ. ಅಂಥವ್ರಿಗೆ ಯಾರ್ಯಾರೆಲ್ಲ ಆ ಥರ ಮಾತಾಡ್ತಾ ಇದ್ದಾರಲ್ಲ ಹಿಂದೆ, ಅವರಿಗೆ ಹೆಂಗೆ ಬೇಕು ಹಾಗೆ ತರಾಟೆಗೆ ಡೈರೆಕ್ಟಾಗಿ ಓಪನ್ ಆಗಿ ಇಂಟರ್ವ್ಯೂಲಿ ಹೇಳಿದ್ದಾರೆ. ಅವ್ರು ಏನು ಹೇಳಿದಾರಪ್ಪ ಅಂದರೆ ಕೇಳ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಅವರು ವರ್ತೂರು ಸಂತೋಷ್ ಅವ್ರ ಹತ್ರ ಕೋಟಿ ದುಡ್ಡಿದೆಯಾ ಅಂತ ಫಸ್ಟ್ ಅವ್ರು ಕೇಳ್ತಾರೆ. ಯಾಕೆ ಸ್ವಾಮಿ, ನಮ್ಮ ಕೋಟಿ ದುಡ್ಡು ಮೇಲೆ ಯಾಕೆ ಆಸೆ ನಿಮಗೆ? ನಮ್ಮ ದುಡ್ಡಲ್ಲ, ಅದು ಕಷ್ಟಪಟ್ಟು ದುಡಿದವ್ರೆ. ನಮ್ಮ ಅಪ್ಪನ ಕಾಲಿಂದ ದುಡ್ದಿರೋ ದುಡ್ಡದು. ಅದು ಏನು ಸುಮ್ಮನೆ ಹಾಗೆ ಬಂದಿಲ್ಲ. ಕೋಟಿ ದುಡ್ಡು ಇದೆ, ಅದೆಲ್ಲ ಸಿಕ್ಕಾಬಿಟ್ಟು ಕಷ್ಟಪಟ್ಟು ದುಡಿದಿರೋ ದುಡ್ಡು. ಯಾರ್ದೋ ತಲೆ ಮೇಲೆ ಕೈ ಹಾಕಿ ಸಂಪಾದನೆ ಮಾಡಿದಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಆದಮೇಲೆ ಹಳ್ಳಿಕಾರ್ ಒಡೆಯ ಅಂತ ಬಿರುದು ಸಿಕ್ಕಿದೆಯಲ್ಲ ನಿಮಗೆ, ಇದನ್ನು ಕೆಲವು ಜನ ವಿರೋಧಪಡಿಸ್ತವ್ರೆ. ಅವನು ಬರೀ ಶೋಕಿ ಮಾಡ್ತಾನೆ, ಅವನಿಗೇನಕ್ಕೆ, ಅವನು ಒಂದು ದಿವಸ ಹೋಗಿ ಜಮೀನಿಗೆ ಹೋಗಿಲ್ಲ, ಏನೂ ಮಾಡಲ್ಲ, ಬರೀ ಫೋಟೋ ತೊಗೊಂಡು ಶೋ ತೊಗೋತಾ ಇರ್ತಾನೆ. ಬರೀ ಮೀಡಿಯಾದವ್ರ ಸಲುವಾಗಿ ಶೋ ತೊಗೊಂಬೋ ಸಲುವಾಗಿ ಮಾತ್ರ ಅವ್ನು ಮಾಡೋದು. ಅವ್ನು ಯಾವ ರೈತ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅವರು ಬಂದು ನೋಡಿದಾರೆ ನಮಗೆ. ಉರ್ಕೊಳ್ಳಿ, ಯಾವತ್ತಿದ್ರೂ ನಮ್ಮ ಸರಿ ಸಾಮಾನ್ಯರು ಇರೋರಿಗೆ ಮಾತ್ರ ನಾವು ಏನಾದರೂ ಉತ್ತರ ಕೊಡಬೇಕು. ಅಂಥವ್ರು ನಾವು ಏನೂ ಮಾತಾಡಬಾರ್ದು, ಹಿಂದೆ ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ಅನ್ನೋ ಒಂದು ಡೈಲಾಗ್ನ ಹೊಡೆದ್ಬಿಟ್ಟು ಫುಲ್ಲು ಖತರ್ನಾಕಾಗಿ ಮಾತಾಡಿ ಬಾಯಿ ಮುಚ್ಚಿಸ್ತಾರೆ. ಡೈರೆಕ್ಟಾಗಿ ಮೀಡಿಯಾದವ್ರು ಎದುರುಗಡೆ ಮಾತಾಡ್ತಾರೆ. ಗುರು ಸಖತ್ತಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಸರಿ ಸಾಮಾನ್ಯರು ಇರೋರಿಗೆ ಮಾತ್ರ ನಾವು ಉತ್ತರ ಕೊಡಬೇಕು, ಉಳಿದವ್ರಿಗೆಲ್ಲ ಇಗ್ನೋರ್ ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳಿ ಅಲ್ಲಿಗೆ ಮಾತನ್ನು ಮುಗಿಸ್ತಾರೆ ವರ್ತೂರು ಸಂತೋಷ್ ಅವರು.